ಡಿಜಿಟಲ್ ಯುಗ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಯಮಾನ. ಮನುಷ್ಯರು ಮಾಡೋ ಕೆಲಸವನ್ನ ಎಐ ಮಾಡ್ತಾ ಇದೆ. ವಿಷಯ ಏನಂದ್ರೆ ಈಗ ಕೃಷಿ ಕ್ಷೇತ್ರಕ್ಕೂ ಕೂಡ ಎಐ ಎಂಟ್ರಿ ಕೊಟ್ಟಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಎಲ್ಲ ಉದ್ಯಮಗಳಲ್ಲೂ ಎಲ್ಲ ವಲಯಗಳಲ್ಲೂ ಎಐ ಎಂಟ್ರಿ ಕೊಟ್ಟು ಕ್ರಾಂತಿಯನ್ನೇ ಮಾಡ್ತಿದೆ. ಮನುಷ್ಯರು ಮಾಡೋ ಕೆಲಸಗಳನ್ನು ಕ್ಷಣ ಮಾತ್ರದಲ್ಲಿ ಎಐ ಮಾಡಿ ಮುಗಿಸುತ್ತಿದೆ. ಇಂಥ ಎಐ ಟೆಕ್ನಾಲಜಿ ಈಗ ಕೃಷಿ ಕ್ಷೇತ್ರಕ್ಕೂ ಕಾಲಿಟ್ಟು ಬಿಟ್ಟಿದೆ. ಕೃಷಿ ಕ್ಷೇತ್ರದಲ್ಲೂ ಎಐ ಟೆಕ್ನಾಲಜಿ ಪ್ರಯೋಗ. ರೈತರಿಗೆ ಸಂಪೂರ್ಣ ಮಾಹಿತಿ ನೀಡುತ್ತೆ ಎಐ. ಕೊಪ್ಪಳ ಜಿಲ್ಲೆಯ ರೈತರು ತಮ್ಮ ಬೆಳೆಗಳ ರಕ್ಷಣೆಗೆ ಎಐ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ. ಬೇಕನಹಳ್ಳಿ ಗ್ರಾಮದ ರೈತರು ಎಐ ತಂತ್ರಜ್ಞಾನವನ್ನ ಬಳಸಿಕೊಂಡು ಕೃಷಿ ಮಾಡ್ತಿದ್ದಾರೆ. ತಮ್ಮ ಬೆಳೆಗಳಿಗೆ ನೀರು ಹಾಯಿಸ್ತಿದ್ದಾರೆ, ಗೊಬ್ಬರ ಹಾಕ್ತಿದ್ದಾರೆ, ಬೆಳೆಗಳನ್ನ ಕಾಪಾಡಿಕೊಳ್ಳುತ್ತಿದ್ದಾರೆ. ಮೊದಲೇ ಜಾಸ್ತಿ ನೀರು 4 ತಾಸು 5 ತಾಸು ಬಿಟ್ಬಿಡ್ತೀವಿ ಸರ್ ನಾವು. ಈ ಕಂಟಿನ್ಯೂ 1 ತಾಸು 1.5 ತಾಸು ಅದು ಹೆಂಗೆ ಪ್ರಮಾಣ ಹಾರಿಕೆ ಬರುತ್ತೆ ಅದ್ರ ಮೇಲೆ ನೀರು ಬಿಟ್ಕೊಂತ ಹೊಂಟಿವಿ ಸರ್. ಗೊಬ್ಬರನು ಯಾವಾಗಾರ ಅದು ಮೊನ್ನೆ ಮೆಸೇಜ್ ಬಂದು ಸರ್, 2 ಸಲ ಗೊಬ್ಬರ ಹಾಕಿ ಸರ್, ಮೆಸೇಜ್ ಬಂದು ನೀವು ಕೃಷಿ ಮೇಲೆ. ಮೊದಲು ನಾವು ಹಂಗೆ ಬಿಟ್ಬಿಡ್ತಿದ್ವಿ, ಜಾಸ್ತಿ ಹಾಕೋದು ಕಡಿಮೆ ಹಾಕೋದು ಹಂಗೆ ಹಾಕಿತ್ತು ಸರ್. ಕೃಷಿಗೂ ಕಾಲಿಟ್ಟ ಎಐ. ರೈತರು ವೆದರ್ ವಾಚ್ ಅನ್ನೋ ಪುಟ್ಟ ವೆದರ್ ಸ್ಟೇಷನ್ ಅನ್ನ ತಮ್ಮ ಜಮೀನಲ್ಲಿ ಅಳವಡಿಸಿಕೊಂಡಿದ್ದಾರೆ. ವೆದರ್ ಸ್ಟೇಷನ್ ವಾಚರ್ ಜಮೀನಲ್ಲಿ ಹಾಕಿರುವ ಬೆಳೆಗೆ ಬೇಕಾದ ನೀರು, ಗೊಬ್ಬರ, ಹವಾಮಾನ ಮಾಹಿತಿಯನ್ನ ರೈತರ ಮೊಬೈಲ್ಗೆ ಕಳುಹಿಸುತ್ತೆ. ಇನ್ನು ಬೆಳೆಗಳ ಸಮೀಪ ಪುಟ್ಟ ಸಾಧನಗಳನ್ನ ಅಳವಡಿಸಲಾಗುತ್ತೆ. ಆ ಸಾಧನ ಭೂಮಿಯಲ್ಲಿನ ತೇವಾಂಶ, ಗೊಬ್ಬರದ ಅವಶ್ಯಕತೆ ಬಗ್ಗೆ ರೈತರಿಗೆ ತಿಳಿಸುತ್ತೆ. ಇದನ್ನೆಲ್ಲ ತಿಳಿಯೋಕೆ ರೈತರು ತಮ್ಮ ಮೊಬೈಲ್ನಲ್ಲಿ ವೆದರ್ ವಾಚ್ ಪೂರೈಕೆ ಮಾಡಿರುವ ಕಂಪನಿ ಸೂಚಿಸುವ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಾಕು. ಈ ಅಪ್ಲಿಕೇಶನ್ ಅಲ್ಲಿ ಎಲ್ಲ ಮಾಹಿತಿಗಳು ನಿರಂತರವಾಗಿ ಬರುತ್ತೆ. ವಾಟರ್ ದರ ಆಯ್ತು, ಗೊಬ್ಬರದ್ದು ಆಯ್ತು, ರೋಗದ್ದು ಸ್ವಲ್ಪ ತಡೆಗಟ್ತೈತ್ರಿ. ಇದು ಪ್ಲಾಟಿಗೆ ಇಂಥ ರೋಗ ಬರ್ತೈತಿ ಅಂತ ಅಡ್ವಾನ್ಸ್ ಮಾಹಿತಿ ಹೇಳ್ತೈತ್ರಿ. ಅದ್ರ ಪ್ರಕಾರ ನಾವು ಮಾಡ್ಕೊಂತ ಹೋದ್ರೆ ಭಾಳ ಒಳ್ಳೆಯದ್ರಿ. ಖುದ್ದು ತೋಟಗಾರಿಕೆ ಇಲಾಖೆಯೇ ಇಂತಹ ಎಐ ಟೆಕ್ನಾಲಜಿ ಹೊಂದಿರುವ ವೆದರ್ ವಾಚ್ಗಳನ್ನು ಅಳವಡಿಸಿಕೊಳ್ಳಲು ರೈತರಿಗೆ ಪ್ರೇರೇಪಿಸುತ್ತಿದೆ. ನೋಡಿದ್ರಲ್ವಾ ಎಐ ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೇಳಿ ಡಿಜಿಟಲ್ ಯುಗ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಯಮಾನ. ಮನುಷ್ಯರು ಮಾಡೋ ಕೆಲಸವನ್ನ ಎಐ ಮಾಡ್ತಾ ಇದೆ. ವಿಷಯ ಏನಂದ್ರೆ ಈಗ ಕೃಷಿ ಕ್ಷೇತ್ರಕ್ಕೂ ಕೂಡ ಎಐ ಎಂಟ್ರಿ ಕೊಟ್ಟಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಎಲ್ಲ ಉದ್ಯಮಗಳಲ್ಲೂ ಎಲ್ಲ ವಲಯಗಳಲ್ಲೂ ಎಐ ಎಂಟ್ರಿ ಕೊಟ್ಟು ಕ್ರಾಂತಿಯನ್ನೇ ಮಾಡ್ತಿದೆ. ಮನುಷ್ಯರು ಮಾಡೋ ಕೆಲಸಗಳನ್ನು ಕ್ಷಣ ಮಾತ್ರದಲ್ಲಿ ಎಐ ಮಾಡಿ ಮುಗಿಸುತ್ತಿದೆ. ಇಂಥ ಎಐ ಟೆಕ್ನಾಲಜಿ ಈಗ ಕೃಷಿ ಕ್ಷೇತ್ರಕ್ಕೂ ಕಾಲಿಟ್ಟು ಬಿಟ್ಟಿದೆ. ಕೃಷಿ ಕ್ಷೇತ್ರದಲ್ಲೂ ಎಐ ಟೆಕ್ನಾಲಜಿ ಪ್ರಯೋಗ. ರೈತರಿಗೆ ಸಂಪೂರ್ಣ ಮಾಹಿತಿ ನೀಡುತ್ತೆ ಎಐ. ಕೊಪ್ಪಳ ಜಿಲ್ಲೆಯ ರೈತರು ತಮ್ಮ ಬೆಳೆಗಳ ರಕ್ಷಣೆಗೆ ಎಐ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ. ಬೇಕನಹಳ್ಳಿ ಗ್ರಾಮದ ರೈತರು ಎಐ ತಂತ್ರಜ್ಞಾನವನ್ನ ಬಳಸಿಕೊಂಡು ಕೃಷಿ ಮಾಡ್ತಿದ್ದಾರೆ. ತಮ್ಮ ಬೆಳೆಗಳಿಗೆ ನೀರು ಹಾಯಿಸ್ತಿದ್ದಾರೆ, ಗೊಬ್ಬರ ಹಾಕ್ತಿದ್ದಾರೆ, ಬೆಳೆಗಳನ್ನ ಕಾಪಾಡಿಕೊಳ್ಳುತ್ತಿದ್ದಾರೆ. ಮೊದಲೇ ಜಾಸ್ತಿ ನೀರು 4 ತಾಸು 5 ತಾಸು ಬಿಟ್ಬಿಡ್ತೀವಿ ಸರ್ ನಾವು. ಈ ಕಂಟಿನ್ಯೂ 1 ತಾಸು 1.5 ತಾಸು ಅದು ಹೆಂಗೆ ಪ್ರಮಾಣ ಹಾರಿಕೆ ಬರುತ್ತೆ ಅದ್ರ ಮೇಲೆ ನೀರು ಬಿಟ್ಕೊಂತ ಹೊಂಟಿವಿ ಸರ್. ಗೊಬ್ಬರನು ಯಾವಾಗಾರ ಅದು ಮೊನ್ನೆ ಮೆಸೇಜ್ ಬಂದು ಸರ್, 2 ಸಲ ಗೊಬ್ಬರ ಹಾಕಿ ಸರ್, ಮೆಸೇಜ್ ಬಂದು ನೀವು ಕೃಷಿ ಮೇಲೆ. ಮೊದಲು ನಾವು ಹಂಗೆ ಬಿಟ್ಬಿಡ್ತಿದ್ವಿ, ಜಾಸ್ತಿ ಹಾಕೋದು ಕಡಿಮೆ ಹಾಕೋದು ಹಂಗೆ ಹಾಕಿತ್ತು ಸರ್. ಕೃಷಿಗೂ ಕಾಲಿಟ್ಟ ಎಐ. ರೈತರು ವೆದರ್ ವಾಚ್ ಅನ್ನೋ ಪುಟ್ಟ ವೆದರ್ ಸ್ಟೇಷನ್ ಅನ್ನ ತಮ್ಮ ಜಮೀನಲ್ಲಿ ಅಳವಡಿಸಿಕೊಂಡಿದ್ದಾರೆ. ವೆದರ್ ಸ್ಟೇಷನ್ ವಾಚರ್ ಜಮೀನಲ್ಲಿ ಹಾಕಿರುವ ಬೆಳೆಗೆ ಬೇಕಾದ ನೀರು, ಗೊಬ್ಬರ, ಹವಾಮಾನ ಮಾಹಿತಿಯನ್ನ ರೈತರ ಮೊಬೈಲ್ಗೆ ಕಳುಹಿಸುತ್ತೆ. ಇನ್ನು ಬೆಳೆಗಳ ಸಮೀಪ ಪುಟ್ಟ ಸಾಧನಗಳನ್ನ ಅಳವಡಿಸಲಾಗುತ್ತೆ. ಆ ಸಾಧನ ಭೂಮಿಯಲ್ಲಿನ ತೇವಾಂಶ, ಗೊಬ್ಬರದ ಅವಶ್ಯಕತೆ ಬಗ್ಗೆ ರೈತರಿಗೆ ತಿಳಿಸುತ್ತೆ. ಇದನ್ನೆಲ್ಲ ತಿಳಿಯೋಕೆ ರೈತರು ತಮ್ಮ ಮೊಬೈಲ್ನಲ್ಲಿ ವೆದರ್ ವಾಚ್ ಪೂರೈಕೆ ಮಾಡಿರುವ ಕಂಪನಿ ಸೂಚಿಸುವ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಾಕು. ಈ ಅಪ್ಲಿಕೇಶನ್ ಅಲ್ಲಿ ಎಲ್ಲ ಮಾಹಿತಿಗಳು ನಿರಂತರವಾಗಿ ಬರುತ್ತೆ. ವಾಟರ್ ದರ ಆಯ್ತು, ಗೊಬ್ಬರದ್ದು ಆಯ್ತು,
ರೋಗದ್ದು ಸ್ವಲ್ಪ ತಡೆಗಟ್ತೈತೆ ರೀ. ಇದು ಪ್ಲಾಟಿಗೆ ಇಂಥ ರೋಗ ಬರ್ತೈತೆ ಅಂತ ಅಡ್ವಾನ್ಸ್ ಮಾಹಿತಿ ಹೇಳ್ತೈತೆ ರೀ. ಅದ್ರ ಪ್ರಕಾರ ನಾವು ಮಾಡ್ಕೊಂತ ಹೋದ್ರೆ ಭಾಳ ಒಳ್ಳೆಯದು ರೀ. ಖುದ್ದು ತೋಟಗಾರಿಕೆ ಇಲಾಖೆಯೇ ಇಂತಹ ಎಐ ಟೆಕ್ನಾಲಜಿ ಹೊಂದಿರುವ ವೆದರ್ ವಾಚ್ಗಳನ್ನು ಅಳವಡಿಸಿಕೊಳ್ಳಲು ರೈತರಿಗೆ ಪ್ರೇರೇಪಿಸುತ್ತಿದೆ. ನೋಡಿದ್ರಲ್ವಾ ಎಐ ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೇಳಿ ಡಿಜಿಟಲ್ ಯುಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಯಮಾನ, ಮನುಷ್ಯರು ಮಾಡೋ ಕೆಲಸವನ್ನ ಎಐ ಮಾಡ್ತಾ ಇದೆ. ವಿಷಯ ಏನಂದ್ರೆ ಈಗ ಕೃಷಿ ಕ್ಷೇತ್ರಕ್ಕೂ ಕೂಡ ಎಐ ಎಂಟ್ರಿ ಕೊಟ್ಟಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಎಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ. ಎಲ್ಲ ಉದ್ಯಮಗಳಲ್ಲೂ ಎಲ್ಲ ವಲಯಗಳಲ್ಲೂ ಎಐ ಎಂಟ್ರಿ ಕೊಟ್ಟು ಕ್ರಾಂತಿಯನ್ನೇ ಮಾಡ್ತಿದೆ. ಮನುಷ್ಯರು ಮಾಡೋ ಕೆಲಸಗಳನ್ನ ಕ್ಷಣ ಮಾತ್ರದಲ್ಲಿ ಎಐ ಮಾಡಿ ಮುಗಿಸುತ್ತಿದೆ. ಇಂಥ ಎಐ ಟೆಕ್ನಾಲಜಿ ಈಗ ಕೃಷಿ ಕ್ಷೇತ್ರಕ್ಕೂ ಕಾಲಿಟ್ಟು ಬಿಟ್ಟಿದೆ. ಕೃಷಿ ಕ್ಷೇತ್ರದಲ್ಲೂ ಎಐ ಟೆಕ್ನಾಲಜಿ ಪ್ರಯೋಗ. ರೈತರಿಗೆ ಸಂಪೂರ್ಣ ಮಾಹಿತಿ ನೀಡುತ್ತೆ ಎಐ. ಕೊಪ್ಪಳ ಜಿಲ್ಲೆಯ ರೈತರು ತಮ್ಮ ಬೆಳೆಗಳ ರಕ್ಷಣೆಗೆ ಎಐ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ. ಬೇಕನಹಳ್ಳಿ ಗ್ರಾಮದ ರೈತರು ಎಐ ತಂತ್ರಜ್ಞಾನವನ್ನ ಬಳಸಿಕೊಂಡು ಕೃಷಿ ಮಾಡ್ತಿದ್ದಾರೆ. ತಮ್ಮ ಬೆಳೆಗಳಿಗೆ ನೀರು ಹಾಯಿಸ್ತಿದ್ದಾರೆ, ಗೊಬ್ಬರ ಹಾಕ್ತಿದ್ದಾರೆ, ಬೆಳೆಗಳನ್ನ ಕಾಪಾಡಿಕೊಳ್ಳುತ್ತಿದ್ದಾರೆ. ಮೊದಲೇ ಜಾಸ್ತಿ ನೀರು 4 ತಾಸು 5 ತಾಸು ಬಿಟ್ಬಿಡ್ತೀವಿ ಸರ್ ನಾವು. ಈ ಕಂಟಿನ್ಯೂ 1 ತಾಸು 1.5 ತಾಸು ಅದು ಹೆಂಗೆ ಪ್ರಮಾಣ ಹಾರಿಕೆ ಬರುತ್ತೆ ಅದ್ರ ಮೇಲೆ ನೀರು ಬಿಟ್ಕೊಂತ ಹೊಂಟಿವಿ ಸರ್. ಗೊಬ್ಬರನು ಯಾವಾಗಾರ ಅದು ಮೆಸೇಜ್ ಮೊನ್ನೆ ಮೆಸೇಜ್ ಬಂದು ಸರ್, 2 ಸಲ ಗೊಬ್ಬರ ಹಾಕಿ ಸರ್, ಮೆಸೇಜ್ ಬಂದಿದ್ದು ಕೃಷಿ ಮೇಲೆ. ಮೊದಲು ಹಂಗೆ ನಾವು ಹಂಗೆ ಬಿಟ್ಬಿಡ್ತಿದ್ವಿ ರೀ, ಜಾಸ್ತಿ ಹಾಕೋದು ಕಡಿಮೆ ಹಾಕೋದು ಹಂಗೆ ಹಾಕಿತ್ತು ಸರ್. ಕೃಷಿಗೂ ಕಾಲಿಟ್ಟ ಎಐ. ರೈತರು ವೆದರ್ ವಾಚ್ ಅನ್ನೋ ಪುಟ್ಟ ವೆದರ್ ಸ್ಟೇಷನ್ ಅನ್ನ ತಮ್ಮ ಜಮೀನಲ್ಲಿ ಅಳವಡಿಸಿಕೊಂಡಿದ್ದಾರೆ. ವೆದರ್ ಸ್ಟೇಷನ್ ವಾಚರ್ ಜಮೀನಲ್ಲಿ ಹಾಕಿರುವ ಬೆಳೆಗೆ ಬೇಕಾದ ನೀರು, ಗೊಬ್ಬರ, ಹವಾಮಾನ ಮಾಹಿತಿಯನ್ನ ರೈತರ ಮೊಬೈಲ್ಗೆ ಕಳುಹಿಸುತ್ತೆ. ಇನ್ನು ಬೆಳೆಗಳ ಸಮೀಪ ಪುಟ್ಟ ಸಾಧನಗಳನ್ನ ಅಳವಡಿಸಲಾಗುತ್ತೆ. ಆ ಸಾಧನ ಭೂಮಿಯಲ್ಲಿನ ತೇವಾಂಶ, ಗೊಬ್ಬರದ ಅವಶ್ಯಕತೆ ಬಗ್ಗೆ ರೈತರಿಗೆ ತಿಳಿಸುತ್ತೆ. ಇದನ್ನೆಲ್ಲ ತಿಳಿಯೋಕೆ ರೈತರು ತಮ್ಮ ಮೊಬೈಲ್ನಲ್ಲಿ ವೆದರ್ ವಾಚ್ ಪೂರೈಕೆ ಮಾಡಿರುವ ಕಂಪನಿ ಸೂಚಿಸುವ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಾಕು. ಈ ಅಪ್ಲಿಕೇಶನ್ ನಲ್ಲಿ ಎಲ್ಲ ಮಾಹಿತಿಗಳು ನಿರಂತರವಾಗಿ ಬರುತ್ತೆ. ವಾಟರ್ ದರ ಆಯ್ತು, ಗೊಬ್ಬರದ್ದು ಆಯ್ತು, ರೋಗದ್ದು ಸ್ವಲ್ಪ ತಡೆಗಟ್ತೈತೆ ರೀ. ಇದು ಪ್ಲಾಟಿಗೆ ಇಂಥ ರೋಗ ಬರ್ತೈತೆ ಅಂತ ಅಡ್ವಾನ್ಸ್ ಮಾಹಿತಿ ಹೇಳ್ತೈತೆ ರೀ. ಅದ್ರ ಪ್ರಕಾರ ನಾವು ಮಾಡ್ಕೊಂತ ಹೋದ್ರೆ ಭಾಳ ಒಳ್ಳೆಯದು ರೀ. ಖುದ್ದು ತೋಟಗಾರಿಕೆ ಇಲಾಖೆಯೇ ಇಂತಹ ಎಐ ಟೆಕ್ನಾಲಜಿ ಹೊಂದಿರುವ ವೆದರ್ ವಾಚ್ಗಳನ್ನು ಅಳವಡಿಸಿಕೊಳ್ಳಲು ರೈತರಿಗೆ ಪ್ರೇರೇಪಿಸುತ್ತಿದೆ. ನೋಡಿದ್ರಲ್ವಾ ಎಐ ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ. ಈರಯ್ಯ ಹಿರೇಮಠ್. ಕೇಳಿ ಡಿಜಿಟಲ್ ಯುಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಯಮಾನ, ಮನುಷ್ಯರು ಮಾಡೋ ಕೆಲಸವನ್ನ ಎಐ ಮಾಡ್ತಾ ಇದೆ. ವಿಷಯ ಏನಂದ್ರೆ ಈಗ ಕೃಷಿ ಕ್ಷೇತ್ರಕ್ಕೂ ಕೂಡ ಎಐ ಎಂಟ್ರಿ ಕೊಟ್ಟಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಎಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ. ಎಲ್ಲ ಉದ್ಯಮಗಳಲ್ಲೂ ಎಲ್ಲ ವಲಯಗಳಲ್ಲೂ ಎಐ ಎಂಟ್ರಿ ಕೊಟ್ಟು ಕ್ರಾಂತಿಯನ್ನೇ ಮಾಡ್ತಿದೆ. ಮನುಷ್ಯರು ಮಾಡೋ ಕೆಲಸಗಳನ್ನ ಕ್ಷಣ ಮಾತ್ರದಲ್ಲಿ ಎಐ ಮಾಡಿ ಮುಗಿಸುತ್ತಿದೆ. ಇಂಥ ಎಐ ಟೆಕ್ನಾಲಜಿ ಈಗ ಕೃಷಿ ಕ್ಷೇತ್ರಕ್ಕೂ ಕಾಲಿಟ್ಟು ಬಿಟ್ಟಿದೆ. ಕೃಷಿ ಕ್ಷೇತ್ರದಲ್ಲೂ ಎಐ ಟೆಕ್ನಾಲಜಿ ಪ್ರಯೋಗ. ರೈತರಿಗೆ ಸಂಪೂರ್ಣ ಮಾಹಿತಿ ನೀಡುತ್ತೆ ಎಐ. ಕೊಪ್ಪಳ ಜಿಲ್ಲೆಯ ರೈತರು ತಮ್ಮ ಬೆಳೆಗಳ ರಕ್ಷಣೆಗೆ ಎಐ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ. ಬೇಕನಹಳ್ಳಿ ಗ್ರಾಮದ ರೈತರು ಎಐ ತಂತ್ರಜ್ಞಾನವನ್ನ ಬಳಸಿಕೊಂಡು ಕೃಷಿ ಮಾಡ್ತಿದ್ದಾರೆ. ತಮ್ಮ ಬೆಳೆಗಳಿಗೆ ನೀರು ಹಾಯಿಸ್ತಿದ್ದಾರೆ, ಗೊಬ್ಬರ ಹಾಕ್ತಿದ್ದಾರೆ, ಬೆಳೆಗಳನ್ನ ಕಾಪಾಡಿಕೊಳ್ಳುತ್ತಿದ್ದಾರೆ. ಮೊದಲೇ ಜಾಸ್ತಿ ನೀರು 4 ತಾಸು 5 ತಾಸು ಬಿಟ್ಬಿಡ್ತೀವಿ ಸರ್ ನಾವು. ಈ ಕಂಟಿನ್ಯೂ 1 ತಾಸು 1.5 ತಾಸು ಅದು ಹೆಂಗೆ ಪ್ರಮಾಣ ಹಾರಿಕೆ ಬರುತ್ತೆ ಅದ್ರ ಮೇಲೆ ನೀರು ಬಿಟ್ಕೊಂತ ಹೊಂಟಿವಿ ಸರ್. ಗೊಬ್ಬರನು ಯಾವಾಗಾರ ಅದು ಮೆಸೇಜ್ ಮೊನ್ನೆ ಮೆಸೇಜ್ ಬಂದು ಸರ್, 2 ಸಲ ಗೊಬ್ಬರ ಹಾಕಿ ಸರ್, ಮೆಸೇಜ್ ಬಂದಿದ್ದು ಕೃಷಿ ಮೇಲೆ. ಮೊದಲು ಹಂಗೆ ನಾವು ಹಂಗೆ ಬಿಟ್ಬಿಡ್ತಿದ್ವಿ ರೀ, ಜಾಸ್ತಿ ಹಾಕೋದು ಕಡಿಮೆ ಹಾಕೋದು ಹಂಗೆ ಹಾಕಿತ್ತು ಸರ್. ಕೃಷಿಗೂ ಕಾಲಿಟ್ಟ ಎಐ.
ರೈತರು ವೆದರ್ ವಾಚ್ ಅನ್ನೋ ಪುಟ್ಟ ವೆದರ್ ಸ್ಟೇಷನ್ ಅನ್ನ ತಮ್ಮ ಜಮೀನಲ್ಲಿ ಅಳವಡಿಸಿಕೊಂಡಿದ್ದಾರೆ. ವೆದರ್ ಸ್ಟೇಷನ್ ವಾಚರ್ ಜಮೀನಲ್ಲಿ ಹಾಕಿರುವ ಬೆಳೆಗೆ ಬೇಕಾದ ನೀರು, ಗೊಬ್ಬರ, ಹವಾಮಾನ ಮಾಹಿತಿಯನ್ನ ರೈತರ ಮೊಬೈಲ್ಗೆ ಕಳುಹಿಸುತ್ತೆ. ಇನ್ನು ಬೆಳೆಗಳ ಸಮೀಪ ಪುಟ್ಟ ಸಾಧನಗಳನ್ನ ಅಳವಡಿಸಲಾಗುತ್ತೆ. ಆ ಸಾಧನ ಭೂಮಿಯಲ್ಲಿನ ತೇವಾಂಶ, ಗೊಬ್ಬರದ ಅವಶ್ಯಕತೆ ಬಗ್ಗೆ ರೈತರಿಗೆ ತಿಳಿಸುತ್ತೆ. ಇದನ್ನೆಲ್ಲ ತಿಳಿಯೋಕೆ ರೈತರು ತಮ್ಮ ಮೊಬೈಲ್ನಲ್ಲಿ ವೆದರ್ ವಾಚ್ ಪೂರೈಕೆ ಮಾಡಿರುವ ಕಂಪನಿ ಸೂಚಿಸುವ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಾಕು. ಈ ಅಪ್ಲಿಕೇಶನ್ ನಲ್ಲಿ ಎಲ್ಲಾ ಮಾಹಿತಿಗಳು ನಿರಂತರವಾಗಿ ಬರುತ್ತೆ. ವಾಟರ್ ದರ ಆಯ್ತು, ಗೊಬ್ಬರದ್ದು ಆಯ್ತು, ರೋಗದ್ದು ಸ್ವಲ್ಪ ತಡೆಗಟ್ತೈತ್ರಿ. ಇದು ಪ್ಲಾಟಿಗೆ ಇಂಥ ರೋಗ ಬರ್ತೈತಿ ಅಂತ ಅಡ್ವಾನ್ಸ್ ಮಾಹಿತಿ ಹೇಳ್ತೈತ್ರಿ. ಅದ್ರ ಪ್ರಕಾರ ನಾವು ಮಾಡ್ಕೊಂತ ಹೋದ್ರೆ ಭಾಳ ಒಳ್ಳೆಯದ್ರಿ. ಖುದ್ದು ತೋಟಗಾರಿಕೆ ಇಲಾಖೆಯೇ ಇಂತಹ ಎಐ ಟೆಕ್ನಾಲಜಿ ಹೊಂದಿರುವ ವೆದರ್ ವಾಚ್ಗಳನ್ನು ಅಳವಡಿಸಿಕೊಳ್ಳಲು ರೈತರಿಗೆ ಪ್ರೇರೇಪಿಸುತ್ತಿದೆ. ನೋಡಿದ್ರಲ್ವಾ ಎಐ ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.